ನಾಯಿ ಕಚ್ಚಿದ್ರೆ ಏನು ಮಾಡಬೇಕು? ಗೊತ್ತಿಲ್ಲ. ಗೊತ್ತಿಲ್ಲ. ಮಮ್ಮಿ ಕೇಳ ಪಪ್ಪನ ಕೇಳೋಣ. ಪಪ್ಪ ಟಿ ಇಂಜೆಕ್ಷನ್. ಸೊ ಓಕೆ, ಟಿ ಇಂಜೆಕ್ಷನ್, ಅದ್ರ ಜೊತೆಲಿ ಟಿ ಇಂಜೆಕ್ಷನ್ ಮತ್ತು ರೇಬಿಸ್ ವ್ಯಾಕ್ಸಿನ್. ಸೊ ಮನೇಲಿ ನಾಯಿ ಇದೆಯಾ? ಇಲ್ಲ. ಇಲ್ಲ. ಅಕ್ಕ ಬಿದ್ದದಿಲ್ಲ ಓನರ್ ಬಿಡಂಗಿಲ್ಲ. ನಾಯಿಗೆ ಬೈತಾನೆ. ನಾಯಿಗೆ ಬೈತೆ. ಹಾಸ್ಪಿಟ್ಲ್ ಹೋಗೋ ಮುಂಚೆ ಏನು ಮಾಡ್ತೀಯಾ? ಮುಂಚೆ ಕಚ್ಚಿಪ್ ಏನಾಯ್ತು ಅಂದ್ರೆ ಕಾಯಿ ಸೊ ಅಂತವೆಲ್ಲ ಏನು ಮಾಡಬಾರ್ದು ಆಯ್ತಾ. ಗಾಯನ ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಸೋಪ್ ಹಾಕಿ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ಬೇಕು. ಸೊ ಹಾಸ್ಪಿಟಲ್ ಹೋದ್ಮೇಲೆ ಏನು ಮಾಡ್ತಾರೆ ಗೊತ್ತಾ? ಲೈಕ್ 4 ಇಂಜೆಕ್ಷನ್ಸ್ ರ್ಯಾಬಿಪ್ಯೂರ್ ಅಂತ ಒಂದು ವ್ಯಾಕ್ಸಿನೇಷನ್ ಇದೆ. ಸೊ ಅದು ಕಚ್ಚಿದ ಮೊದಲನೇ ದಿನ, 3ನೇ ದಿನ, 7ನೇ ದಿನ, 28ನೇ ದಿನ ವ್ಯಾಕ್ಸಿನೇಷನ್ ಕೊಡ್ತಾರೆ. ಸೊ ಅಟ್ ಎನಿ ಕಾಸ್ಟ್ ಯಾವುದೇ ಕಾರಣಕ್ಕೂ ವ್ಯಾಕ್ಸಿನೇಷನ್ ತಗೊಳ್ಳೋದು ಮಿಸ್ ಮಾಡಬಾರ್ದು. ಸೊ ವ್ಯಾಕ್ಸಿನೇಷನ್ ತಗೊಂಡಿಲ್ಲ ಅಂದರೆ ಏನಾಗುತ್ತೆ ಅಂತ ಐಡಿಯಾ ಇದೆಯಾ? ಯಾವುದೋ ಒಂದು ರೋಗ ರೋಗ ಅದು ಯಾವ ರೋಗ? ರೋಗದ ಲಕ್ಷಣ ರೇಬಿಸ್ ಬಗ್ಗೆ ಏನು ಗೊತ್ತು? ನೀರು ಕೂಡ ಹಾಕೋದು ತ್ರಾಸ ಆಗುತ್ತೆ, ಉಸಿರಾಡೋಕ್ಕೆ ಆಗಲ್ಲ. ಸೊ ಲಂಗ್ ಫೇಲ್ಯೂರಿಂದ ಅಥವಾ ರೆಸ್ಪಿರೇಟರಿ ಫೇಲ್ಯೂರಿಂದ ಅವ್ರು ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಬ್ವಿಯಸ್ಲಿ ಮಿಸ್ ಆಗಿ ಕಚ್ಬೋದು, ಸ್ಕ್ರ್ಯಾಚ್ ಆಗ್ಬೋದು. ಸೊ ನೋಡಿ, ನಾಯಿ ಕಡಿದ್ರೆ ಅಂತ ಮಾತ್ರ ಅಲ್ಲ, ಸ್ಮಾಲ್ ಸ್ಕ್ರ್ಯಾಚ್. ಈಗ ನಮ್ಗೊಂದು ಗಾಯ ಆಗಿರುತ್ತೆ. ಸೊ ಗಾಯದ ಮೇಲೆ ಅದು ಬಂದ್ಬಿಟ್ಟು ನೆಕ್ಕದ್ದು ಕೂಡ ವಿ ಶುಡ್ ಗೆಟ್ ವ್ಯಾಕ್ಸಿನೇಟೆಡ್. ಸೊ ಒಂದು ಸಣ್ಣ ಉಗ್ರಲ್ಲಿ ಮಾರ್ಕ್ ಮಾಡಿದ್ರು ಕೂಡ ವ್ಯಾಕ್ಸಿನೇಷನ್ ಮಾಡ್ಕೊಬೇಕು. ತುಂಬ ದೊಡ್ಡ ಗಾಯ ಆಯಿತು ಅಂದರೆ ವ್ಯಾಕ್ಸಿನೇಷನ್ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಬರುತ್ತೆ, ಅದನ್ನು ಕೂಡ ಮಾಡಿಸ್ಕೊಬೇಕು.